ಅಂಕೋಲಾದ ಖೇಣಿ ನಂತರದಲ್ಲಿ ಹೊನ್ನಾವರದಲ್ಲೂ ಕೂಡ ವಾಣಿಜ್ಯ ಬಂದರು ನಿರ್ಮಾಣ ಕಾರ್ಯದ ವಿರುದ್ಧವಾಗಿ ಕಡಲ ಮಕ್ಕಳು ರೊಚ್ಚಿಗೆದ್ದಿದ್ದಾರೆ. ಸಮುದ್ರಕ್ಕಿಳಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಯಾವ ರೀತಿ ಇತ್ತು ಪ್ರತಿಭಟನೆ, ಅದರ ಒಂದು ಝಲಕ್ ನಿಮ್ಮ ಮುಂದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಕಾಸರಗೋಡು ಭಾಗದಲ್ಲಿ ಉದ್ದೇಶಿತ ವಾಣಿಜ್ಯ ಬಂದರು ನಿರ್ಮಾಣಕ್ಕಾಗಿ ಈಗಾಗಲೇ ಸರ್ವೆ ಕಾರ್ಯವನ್ನು ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಆರಂಭಿಸಲಾಗಿದೆ. ಜಿಲ್ಲಾಡಳಿತ ನಿಷೇಧಾಜ್ಞೆ ಜಾರಿಗೊಳಿಸಿದ ಹಿನ್ನೆಲೆಯಲ್ಲಿ ಇಲ್ಲಿ ಮೀನುಗಾರಿಕೆ ಸಂಪೂರ್ಣ ಸ್ಥಗಿತ ಆಗಿದೆ. ಬಂದರು ಸರ್ವೆ ವಿರುದ್ಧ ಕಡಲ ಮಕ್ಕಳ ಕಿಚ್ಚು. ಹೊನ್ನಾವರದ ಕಾಸರಗೋಡುವಿನಲ್ಲಿ ನಿಷೇಧಾಜ್ಞೆ. ಸಮುದ್ರದ ದಂಡೆಯಲ್ಲಿ ಲಂಗರು ಹಾಕಿರುವ ಬೋಟ್ಗಳು. ಕಡಲಿನಲ್ಲಿ ಮೀನುಗಾರಿಕೆ ಸಂಪೂರ್ಣ ಸ್ಥಗಿತ. ಮಾಧ್ಯಮದವರಿಗೆ ಪ್ರವೇಶ ನಿರ್ಬಂಧಿಸಿ ಬಂದರು ಸರ್ವೆ. ಕಾಸರಗೋಡು ಗ್ರಾಮದಲ್ಲಿ ಬ್ಯಾರಿಕೇಡ್ ಹಾಕಿ ಬಿಗಿ ಪೊಲೀಸ್ ಬಂದೋಬಸ್ತ್. ಕಾಸರಗೋಡು ಗ್ರಾಮದಲ್ಲಿದ್ದೇನೆ, ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇಲ್ಲಿ ನಿಷೇಧಾಜ್ಞೆ ಹೇರಿದ ಪರಿಣಾಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತು ಕೂಡ ಇದ್ದಿರುವಂಥದ್ದು. ಎಲ್ಲ ವಾಹನಗಳು ಕೂಡ ಇಲ್ಲಿ ಕಡಲ ತೀರಕ್ಕೆ ಹೋಗುವಂಥ ಮಾರ್ಗದಲ್ಲಿ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಅದು ಒಳಗೆ ಹೋಗುವಂಥ ಎಲ್ಲ ವ್ಯಕ್ತಿಗಳನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಿಷೇಧಾಜ್ಞೆ ಜಾರಿಗೊಳಿಸಿರೋ ಹಿನ್ನೆಲೆಯಲ್ಲಿ ಯಾವುದೇ ಸಾರ್ವಜನಿಕರಿಗೆ ಇಲ್ಲಿ ಪ್ರವೇಶಾವಕಾಶವನ್ನು ಕೊಡ್ತಾ ಇಲ್ಲ. ಹೊನ್ನಾವರದ ಕಾಸರಗೋಡು ಗ್ರಾಮದಲ್ಲಿ ಬಂದರು ನಿರ್ಮಾಣದ ವಿರುದ್ಧ ಕಡಲ ಮಕ್ಕಳು ಸಿಡಿದೆದ್ದಿದ್ದಾರೆ. ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಸರ್ವೆ ಕಾರ್ಯ ಶುರುವಾಗಿದೆ. ಕೇಂದ್ರದ ವಿರುದ್ಧ ಸ್ಥಳೀಯರು ಕೆರಳಿ ಕೆಂಡವಾಗಿದ್ದಾರೆ. ಸರ್ವೆ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಕಾಸರಗೋಡು ಟೊಂಕ ಭಾಗದಲ್ಲಿ ಸುಮಾರು 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾಗರಮಾಲಾ ಯೋಜನೆಯಡಿ ಇಲ್ಲಿ ವಾಣಿಜ್ಯ ಬಂದರು ಆಗ್ತಾ ಇದೆ. HPPL ಕಂಪನಿಯ ಒಂದು ನೇತೃತ್ವದಲ್ಲಿ ಈ ಒಂದು ಬಂದರು ಕಾಮಗಾರಿ ಆಗ್ತಾ ಇದೆ. ಸರ್ವೆ ಸ್ಥಳಕ್ಕೆ ಮಾಧ್ಯಮದವರಿಗೆ ನೋ ಎಂಟ್ರಿ. ಕಾಸರಗೋಡು ಗ್ರಾಮದ ಬಂದರು ಸರ್ವೆ ಸ್ಥಳಕ್ಕೆ ಮಾಧ್ಯಮದವರಿಗೆ ಪ್ರವೇಶ ನಿರ್ಬಂಧಿಸಲಾಗಿದೆ. ನಿಷೇಧಾಜ್ಞೆ ಜಾರಿ ಹಿನ್ನೆಲೆ ಸಾರ್ವಜನಿಕರಿಗೂ ನಿರ್ಬಂಧ ಹೇರಲಾಗಿದೆ. ಎತ್ತ ಕಣ್ಣು ಹಾಯಿಸಿದ್ರೂ ಖಾಕಿ ಪಹರೆ ಹಾಕಲಾಗಿದೆ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ವಾಣಿಜ್ಯ ಬಂದರು ಕಾಮಗಾರಿ ವಿಚಾರದಲ್ಲಿ ನೋಡ್ತಾ ಇರ್ಬೋದು, ಇವತ್ತು ಮಾಧ್ಯಮದವರಿಗೂ ಕೂಡ ಈ ಒಳಗೆ ಕೂಡ ಪ್ರವೇಶವನ್ನು ನೀಡ್ತಿಲ್ಲ. ಹೀಗಾಗಿ HPPL ಕಂಪನಿ ಇಡೀ ಕಾಸರಗೋಡು ಗ್ರಾಮವನ್ನು ಖರೀದಿ ಮಾಡಿದೆಯಾ ಅಥವಾ ಏನು, ಇದರ ಉದ್ದೇಶ ಏನು, ಯಾಕಾಗಿ ಮಾಧ್ಯಮದವರಿಗೆ ಒಳಗಡೆ ಅವಕಾಶ ಕೊಡ್ತಾ ಇಲ್ಲ ಎಂಬ ಪ್ರಶ್ನೆಯನ್ನು ಕೂಡ ನಾವು ವೀಕ್ಷಕರ ಮುಂದೆ ಕೂಡ ಮಾಡ್ತಾ ಇದ್ದೇವೆ. ಅತ್ತ ಖೇಣಿಯಲ್ಲಿ ಬಂದರು ನಿರ್ಮಾಣಕ್ಕೆ ಮೀನುಗಾರರು ಉಗ್ರ ರೂಪ ತಾಳಿದ್ದಾರೆ. ಇತ್ತ ಕಾಸರಗೋಡಿನಲ್ಲಿ ಕಡಲ ಮಕ್ಕಳು ಹೋರಾಟದ ಹಾದಿ ಹಿಡಿಯುವ ಮೂಲಕ ಎಚ್ಚರಿಸಿದ್ದಾರೆ. ಈ ಹೋರಾಟ ಉಗ್ರ ರೂಪ ತಾಳುತ್ತಾ ಅಥವಾ ಸರ್ಕಾರ ಹೊಸಕಿ ಹಾಕುತ್ತಾ ಕಾದು ನೋಡಬೇಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವು ವರ್ಷಗಳ ಹೋರಾಟ ಮಾಡಿದರೂ ಕೂಡ ಕಂಪನಿಯವರು ಸಂಬಂಧಪಟ್ಟಂತೆ ಸರ್ವೆ ಕಾರ್ಯ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ಜಿಲ್ಲಾಡಳಿತ 144 ಸೆಕ್ಷನನ್ನು ಜಾರಿಗೊಳಿಸಿ ಇವತ್ತು ಸರ್ವೆ ಕಾರ್ಯಕ್ಕೆ ಅನುವು ಮಾಡಿಕೊಡ್ತಾ ಇದೆ. ಇದರಿಂದ ಇಲ್ಲಿ ನಾಗರಿಕರು ಮತ್ತು ಮೀನುಗಾರರು ಕೂಡ ತೀವ್ರ ಖಂಡನೆ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ವಾಣಿಜ್ಯ ಬಂದರು ಯೋಜನೆಗೆ ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರಜ್ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಅಂಕೋಲಾದ ಖೇಣಿ ನಂತರದಲ್ಲಿ ಹೊನ್ನಾವರದಲ್ಲೂ ಕೂಡ ವಾಣಿಜ್ಯ ಬಂದರು ನಿರ್ಮಾಣ ಕಾರ್ಯದ ವಿರುದ್ಧವಾಗಿ ಕಡಲ ಮಕ್ಕಳು ರೊಚ್ಚಿಗೆದ್ದಿದ್ದಾರೆ. ಸಮುದ್ರಕ್ಕಿಳಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಯಾವ ರೀತಿ ಇತ್ತು ಪ್ರತಿಭಟನೆ, ಅದರ ಒಂದು ಝಲಕ್ ನಿಮ್ಮ ಮುಂದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಕಾಸರಗೋಡು ಭಾಗದಲ್ಲಿ ಉದ್ದೇಶಿತ ವಾಣಿಜ್ಯ ಬಂದರು ನಿರ್ಮಾಣಕ್ಕಾಗಿ ಈಗಾಗಲೇ ಸರ್ವೆ ಕಾರ್ಯವನ್ನು ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಆರಂಭಿಸಲಾಗಿದೆ. ಜಿಲ್ಲಾಡಳಿತ ನಿಷೇಧಾಜ್ಞೆ ಜಾರಿಗೊಳಿಸಿದ ಹಿನ್ನೆಲೆಯಲ್ಲಿ ಇಲ್ಲಿ ಮೀನುಗಾರಿಕೆ ಸಂಪೂರ್ಣ ಸ್ಥಗಿತ ಆಗಿದೆ. ಬಂದರು ಸರ್ವೆ ವಿರುದ್ಧ ಕಡಲ ಮಕ್ಕಳ ಕಿಚ್ಚು. ಹೊನ್ನಾವರದ ಕಾಸರಗೋಡುವಿನಲ್ಲಿ ನಿಷೇಧಾಜ್ಞೆ. ಸಮುದ್ರದ ದಂಡೆಯಲ್ಲಿ ಲಂಗರು ಹಾಕಿರುವ ಬೋಟ್ಗಳು. ಕಡಲಿನಲ್ಲಿ ಮೀನುಗಾರಿಕೆ ಸಂಪೂರ್ಣ ಸ್ಥಗಿತ. ಮಾಧ್ಯಮದವರಿಗೆ ಪ್ರವೇಶ ನಿರ್ಬಂಧಿಸಿ ಬಂದರು ಸರ್ವೆ. ಕಾಸರಗೋಡು ಗ್ರಾಮದಲ್ಲಿ ಬ್ಯಾರಿಕೇಡ್ ಹಾಕಿ ಬಿಗಿ ಪೊಲೀಸ್ ಬಂದೋಬಸ್ತ್. ಕಾಸರಗೋಡು ಗ್ರಾಮದಲ್ಲಿದ್ದೇನೆ, ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇಲ್ಲಿ ನಿಷೇಧಾಜ್ಞೆ ಹೇರಿದ ಪರಿಣಾಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತು ಕೂಡ ಇದ್ದಿರುವಂಥದ್ದು. ಎಲ್ಲ ವಾಹನಗಳು ಕೂಡ ಇಲ್ಲಿ ಕಡಲ ತೀರಕ್ಕೆ ಹೋಗುವಂಥ ಮಾರ್ಗದಲ್ಲಿ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಅದು ಒಳಗೆ ಹೋಗುವಂಥ ಎಲ್ಲ ವ್ಯಕ್ತಿಗಳನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಿಷೇಧಾಜ್ಞೆ ಜಾರಿಗೊಳಿಸಿರೋ ಹಿನ್ನೆಲೆಯಲ್ಲಿ ಯಾವುದೇ ಸಾರ್ವಜನಿಕರಿಗೆ ಇಲ್ಲಿ ಪ್ರವೇಶಾವಕಾಶವನ್ನು ಕೊಡ್ತಾ ಇಲ್ಲ. ಹೊನ್ನಾವರದ ಕಾಸರಗೋಡು ಗ್ರಾಮದಲ್ಲಿ ಬಂದರು ನಿರ್ಮಾಣದ ವಿರುದ್ಧ ಕಡಲ ಮಕ್ಕಳು ಸಿಡಿದೆದ್ದಿದ್ದಾರೆ. ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಸರ್ವೆ ಕಾರ್ಯ ಶುರುವಾಗಿದೆ. ಕೇಂದ್ರದ ವಿರುದ್ಧ ಸ್ಥಳೀಯರು ಕೆರಳಿ ಕೆಂಡವಾಗಿದ್ದಾರೆ. ಸರ್ವೆ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಕಾಸರಗೋಡು ಟೊಂಕ ಭಾಗದಲ್ಲಿ
ಸುಮಾರು 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾಗರಮಾಲಾ ಯೋಜನೆಯಡಿ ಇಲ್ಲಿ ವಾಣಿಜ್ಯ ಬಂದರು ಆಗ್ತಾ ಇದೆ. HPPL ಕಂಪನಿಯ ಒಂದು ನೇತೃತ್ವದಲ್ಲಿ ಈ ಒಂದು ಬಂದರು ಕಾಮಗಾರಿ ಆಗ್ತಾ ಇದೆ. ಸರ್ವೆ ಸ್ಥಳಕ್ಕೆ ಮಾಧ್ಯಮದವರಿಗೆ ನೋ ಎಂಟ್ರಿ. ಕಾಸರಕೋಡು ಗ್ರಾಮದ ಬಂದರು ಸರ್ವೆ ಸ್ಥಳಕ್ಕೆ ಮಾಧ್ಯಮದವರಿಗೆ ಪ್ರವೇಶ ನಿರ್ಬಂಧಿಸಲಾಗಿದೆ. ನಿಷೇಧಾಜ್ಞೆ ಜಾರಿ ಹಿನ್ನೆಲೆ ಸಾರ್ವಜನಿಕರಿಗೂ ನಿರ್ಬಂಧ ಹೇರಲಾಗಿದೆ. ಎತ್ತ ಕಣ್ಣು ಹಾಯಿಸಿದ್ರೂ ಖಾಕಿ ಪಹರೆ ಹಾಕಲಾಗಿದೆ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ವಾಣಿಜ್ಯ ಬಂದರು ಕಾಮಗಾರಿ ವಿಚಾರದಲ್ಲಿ ನೋಡ್ತಾ ಇರ್ಬೋದು. ಇವತ್ತು ಮಾಧ್ಯಮದವರಿಗೂ ಕೂಡ ಈ ಒಳಗೆ ಕೂಡ ಪ್ರವೇಶವನ್ನು ನೀಡ್ತಿಲ್ಲ. ಹೀಗಾಗಿ HPPL ಕಂಪನಿ ಇಡೀ ಕಾಸರಗೋಡು ಗ್ರಾಮವನ್ನು ಖರೀದಿ ಮಾಡಿದೆಯಾ ಅಥವಾ ಏನು, ಇದರ ಉದ್ದೇಶ ಏನು, ಯಾಕಾಗಿ ಮಾಧ್ಯಮದವರಿಗೆ ಒಳಗಡೆ ಅವಕಾಶ ಕೊಡ್ತಾ ಇಲ್ಲ ಎಂಬ ಪ್ರಶ್ನೆಯನ್ನು ಕೂಡ ನಾವು ವೀಕ್ಷಕರ ಮುಂದೆ ಕೂಡ ಮಾಡ್ತಾ ಇದ್ದೇವೆ. ಅತ್ತಕೇಣಿಯಲ್ಲಿ ಬಂದರು ನಿರ್ಮಾಣಕ್ಕೆ ಮೀನುಗಾರರು ಉಗ್ರ ರೂಪ ತಾಳಿದ್ದಾರೆ. ಇತ್ತ ಕಾಸರಕೋಡಿನಲ್ಲಿ ಕಡಲ ಮಕ್ಕಳು ಹೋರಾಟದ ಹಾದಿ ಹಿಡಿಯುವ ಮೂಲಕ ಎಚ್ಚರಿಸಿದ್ದಾರೆ. ಈ ಹೋರಾಟ ಉಗ್ರ ರೂಪ ತಾಳುತ್ತಾ ಅಥವಾ ಸರ್ಕಾರ ಹೊಸಕಿ ಹಾಕುತ್ತಾ ಕಾದು ನೋಡಬೇಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವು ವರ್ಷಗಳ ಹೋರಾಟ ಮಾಡಿದರೂ ಕೂಡ ಕಂಪನಿಯವರು ಸಂಬಂಧಪಟ್ಟಂತೆ ಸರ್ವೆ ಕಾರ್ಯ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ಜಿಲ್ಲಾಡಳಿತ 144 ಸೆಕ್ಷನನ್ನು ಜಾರಿಗೊಳಿಸಿ ಇವತ್ತು ಸರ್ವೆ ಕಾರ್ಯಕ್ಕೆ ಅನುವು ಮಾಡಿಕೊಡ್ತಾ ಇದೆ. ಇದರಿಂದ ಇಲ್ಲಿ ನಾಗರಿಕರು ಮತ್ತು ಮೀನುಗಾರರು ಕೂಡ ತೀವ್ರ ಖಂಡನೆ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ವಾಣಿಜ್ಯ ಬಂದರು ಯೋಜನೆಗೆ ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರಜ್ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಅಂಕೋಲಾದ ಖೇಣಿ ನಂತರದಲ್ಲಿ ಹೊನ್ನಾವರದಲ್ಲೂ ಕೂಡ ವಾಣಿಜ್ಯ ಬಂದರು ನಿರ್ಮಾಣ ಕಾರ್ಯದ ವಿರುದ್ಧವಾಗಿ ಕಡಲ ಮಕ್ಕಳು ರೊಚ್ಚಿಗೆದ್ದಿದ್ದಾರೆ. ಸಮುದ್ರಕ್ಕಿಳಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಯಾವ ರೀತಿ ಇತ್ತು ಪ್ರತಿಭಟನೆ, ಅದರ ಒಂದು ಝಲಕ್ ನಿಮ್ಮ ಮುಂದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಕಾಸರಗೋಡು ಭಾಗದಲ್ಲಿ ಉದ್ದೇಶಿತ ವಾಣಿಜ್ಯ ಬಂದರು ನಿರ್ಮಾಣಕ್ಕಾಗಿ ಈಗಾಗಲೇ ಸರ್ವೆ ಕಾರ್ಯವನ್ನು ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಆರಂಭಿಸಲಾಗಿದೆ. ಜಿಲ್ಲಾಡಳಿತ ನಿಷೇಧಾಜ್ಞೆ ಜಾರಿಗೊಳಿಸಿದ ಹಿನ್ನೆಲೆಯಲ್ಲಿ ಇಲ್ಲಿ ಮೀನುಗಾರಿಕೆ ಸಂಪೂರ್ಣ ಸ್ಥಗಿತ ಆಗಿದೆ. ಬಂದರು ಸರ್ವೆ ವಿರುದ್ಧ ಕಡಲ ಮಕ್ಕಳ ಕಿಚ್ಚು. ಹೊನ್ನಾವರದ ಕಾಸರಕೋಡುವಿನಲ್ಲಿ ನಿಷೇಧಾಜ್ಞೆ. ಸಮುದ್ರದ ದಂಡೆಯಲ್ಲಿ ಲಂಗರು ಹಾಕಿರುವ ಬೋಟ್ಗಳು, ಕಡಲಿನಲ್ಲಿ ಮೀನುಗಾರಿಕೆ ಸಂಪೂರ್ಣ ಸ್ಥಗಿತ. ಮಾಧ್ಯಮದವರಿಗೆ ಪ್ರವೇಶ ನಿರ್ಬಂಧಿಸಿ ಬಂದರು ಸರ್ವೆ. ಕಾಸರಕೋಡು ಗ್ರಾಮದಲ್ಲಿ ಬ್ಯಾರಿಕೇಡ್ ಹಾಕಿ ಬಿಗಿ ಪೊಲೀಸ್ ಬಂದೋಬಸ್ತ್. ಕಾಸರಗೋಡು ಗ್ರಾಮದಲ್ಲಿದ್ದೇನೆ, ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇಲ್ಲಿ ನಿಷೇಧಾಜ್ಞೆ ಹೇರಿದ ಪರಿಣಾಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತು ಕೂಡ ಇದ್ದಿರುವಂಥದ್ದು. ಎಲ್ಲ ವಾಹನಗಳು ಕೂಡ ಇಲ್ಲಿ ಕಡಲ ತೀರಕ್ಕೆ ಹೋಗುವಂಥ ಮಾರ್ಗದಲ್ಲಿ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಅದು ಒಳಗೆ ಹೋಗುವಂಥ ಎಲ್ಲ ವ್ಯಕ್ತಿಗಳನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಿಷೇಧಾಜ್ಞೆ ಜಾರಿಗೊಳಿಸಿರೋ ಹಿನ್ನೆಲೆಯಲ್ಲಿ ಯಾವುದೇ ಸಾರ್ವಜನಿಕರಿಗೆ ಇಲ್ಲಿ ಪ್ರವೇಶಾವಕಾಶವನ್ನು ಕೊಡ್ತಾ ಇಲ್ಲ. ಹೊನ್ನಾವರದ ಕಾಸರಕೋಡು ಗ್ರಾಮದಲ್ಲಿ ಬಂದರು ನಿರ್ಮಾಣದ ವಿರುದ್ಧ ಕಡಲ ಮಕ್ಕಳು ಸಿಡಿದೆದ್ದಿದ್ದಾರೆ. ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಸರ್ವೆ ಕಾರ್ಯ ಶುರುವಾಗಿದೆ. ಕೇಂದ್ರದ ವಿರುದ್ಧ ಸ್ಥಳೀಯರು ಕೆರಳಿ ಕೆಂಡವಾಗಿದ್ದಾರೆ. ಸರ್ವೆ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಕಾಸರಗೋಡು ಟೊಂಕ ಭಾಗದಲ್ಲಿ ಸುಮಾರು 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾಗರಮಾಲಾ ಯೋಜನೆಯಡಿ ಇಲ್ಲಿ ವಾಣಿಜ್ಯ ಬಂದರು